ತುಂಬ ಜನ ಪ್ರಬಲ ಆಕಾಂಕ್ಷಿಗಳಿದ್ರಲ್ಲ, ನನಗೆ ಮಿನಿಸ್ಟರ್ಗಿರಿ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಅಂಥವ್ರು ಅನೇಕರಿಗೆ ಇಲ್ಲಿ ತಪ್ಪು ಬಿಟ್ಟಿದೆ. ಇಲ್ಲಿ ಹಲವು ಮಾಜಿ ಶಾಸಕರಿಗೆ ಶಾಕ್ ಕೊಟ್ಟಿರೋದು ಹೈಕಮಾಂಡ್. ಇಲ್ಲಿ ಎಚ್ ಸಿ ಮಹದೇವಪ್ಪ, ಎಸ್ ಮಲ್ಲಿಕಾರ್ಜುನ್, ದಿನೇಶ್ ಗುಂಡೂರಾವ್, ಎಚ್ ಕೆ ಪಾಟೀಲ್. ಮಲ್ಲಿಕಾರ್ಜುನ್ ಅವ್ರಿಗೆ ಸಿಕ್ಕಿದೆ ಬಿಡಿ, ಅವ್ರನ್ನ ಬೇರೆಯವರೊಬ್ಬರನ್ನ ಮಂಕಾಳನ್ನು ತೆಗೆದು ಮಲ್ಲಿಕಾರ್ಜುನ್ ಅವ್ರನ್ನ ಮಿನಿಸ್ಟರ್ ಮಾಡಿದ್ದಾರೆ. ಮತ್ತು ಮಂಕಾಳ ಅವ್ರಿಗೆ ಆಗಿತ್ತು ಅಂತ ಹೇಳಿ ಈ ಎಸ್ ಮಲ್ಲಿಕಾರ್ಜುನ್ ಬಿಟ್ಬಿಟ್ರೆ ನಮಗೆ ದಿನೇಶ್ ಗುಂಡೂರವ್ರನ್ನ ಬಿಟ್ಬಿಟ್ಟಿದ್ದಾರೆ ಈ ಬಾರಿ. ಎಚ್ ಕೆ ಪಾಟೀಲ್, ಎಸ್ ಮಲ್ಲಿಕಾರ್ಜುನ್ ಕೂಡ ಬಿಡಲಾಗಿತ್ತು. ಆದರೆ ಕಡೇ ಗಳಿಗೆಯಲ್ಲಿ ಶಂಭರ್ ಶಿವಶಂಕರಪ್ಪನವರ ಮಗ ಎಸ್ ಮಲ್ಲಿಕಾರ್ಜುನ್ ಅವ್ರಿಗೆ ಮಂಕಾಳ ವೈದ್ಯರನ್ನ ಡ್ರಾಪ್ ಮಾಡಿ ಮಲ್ಲಿಕಾರ್ಜುನ್ ಅವ್ರನ್ನ ಒಳಗಡೆ ತೆಗೆದುಕೊಂಡಿರೋದು. ಎಚ್ ಸಿ ಮಹದೇವಪ್ಪನವರು, ಸಿದ್ದರಾಮಯ್ಯನವರ ಬಲಗೈ ಬಂಟರು, ಅವರಿಗೆ ಮಿನಿಸ್ಟರ್ಗಿರಿ ಸಿಕ್ಕಿಲ್ಲ ಈ ಬಾರಿ. ದಿನೇಶ್ ಗುಂಡೂರಾವ್ ಇದೇ ಆರೋಗ್ಯ ಖಾತೆ ನೋಡ್ಕೊಳ್ತಾ ಇದ್ದರು, ಅವರಿಗೆ ಮಿನಿಸ್ಟರ್ ಮಾಡಿಲ್ಲ. ಎಚ್ ಕೆ ಪಾಟೀಲ್ರಿಗೆ, ರಾಜಣ್ಣ, ರಾಹುಲ್ ಗಾಂಧಿ ವಿಚಾರಕ್ಕೆ, ವೋಟ್ ಚೋರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಟ್ಟು ಅನ್ನೋ ಕಾರಣಕ್ಕೆ ತಪ್ಪು ಹೋಗಿತ್ತಲ್ಲ, ಅವ್ರನ್ನ ಮತ್ತೆ ಮಿನಿಸ್ಟರ್ ಮಾಡಲಿಲ್ಲ. ಅದರಲ್ಲಿ ಇರಲಿಲ್ಲ. ಆಮೇಲೆ ಮತ್ತೆ ಅವರೇ ಫೋನ್ ಮಾಡಿದರು, ಇಲ್ಲ ನಾವು ಕೊನೆಗಳಿಗೆಯಲ್ಲಿ ಏನೋ ಚೇಂಜ್ ಆಗಿರ್ಬೇಕಪ್ಪ, ಮತ್ತೀಗ ನೀನು ಮತ್ತೆ ಇದು 4 ಗಂಟೆ ಸುಮಾರು ಸ್ವೇರಿಂಗಿನಿಗೆ ಬಾ ಅಂತಂದು ಅವರೇ ಹೇಳಿದರು. ಗೊತ್ತಿಲ್ಲ ನನಗೆ, ಇಲ್ಲ ಏನು ಅದ್ರ ಬಗ್ಗೆ ಏನು ಐಡಿಯಾ ಇಲ್ಲ, ಏನು ಗೊತ್ತಿಲ್ಲ. ಅದ್ರ ಇಲ್ಲ, ಲಿಸ್ಟ್ನಲ್ಲಿ ಇದೆ ಅಂದರು. ಕರೆ ಬಂದಾಗ ಲಿಸ್ಟ್ ಇನ್ನೂ ಅನೌನ್ಸ್ ಆಗಿದ್ದಿಲ್ಲ. ಅದಾದ್ಮೇಲೆ ಮತ್ತೆ ಫೋನ್ ಮಾಡಿ ಸುಳ್ಳು ಅವೆಲ್ಲ ಸುಳ್ಳು. ಹಂಗೇನಿಲ್ಲ, ಯಾವುದೋ ಚರ್ಚೆನೇ ನಡೆದಿಲ್ಲ. ಅದ್ಯಾವುದೂ ಚರ್ಚೆನೇ ನಡೆದಿಲ್ಲಮ್ಮ. ಈಗ ಮಂಕಾಳ ವೈದ್ಯ ಅವರು ಕೂಡ ಸೀನಿಯರ್ ಮಿನಿಸ್ಟರ್ ಆಗಿದ್ದವರು, ನನ್ನ ಜೊತೆಗೆ ಇದ್ರು ಬೈ ಮಿಸ್ಟೇಕ್ ಅಂದ್ರು. ಅದೇನು ನನಗೂ ಗೊತ್ತಿಲ್ಲ. ಈಗ ಕರೆದ ಮಾತಾಡ್ತೀನಿ, ಏನು ಅಂತ ಕೇಳ್ತೀನಿ. ಈಗ ಜಿಲ್ಲೆಯಲ್ಲಿ ಈಗ SC ಲೆಫ್ಟಲ್ಲಿ ಬಸವಂತಪ್ಪ ಕೊಟ್ಟಾರ, ಅದರಲ್ಲಿ ಯಾರೂ ಇರಲಿಲ್ಲಂತೆ, ಒಬ್ರು ಅಷ್ಟೇ ಇದ್ದರು. ಕ್ಯಾಸ್ಟ್ ವೈಸ್ ಅವರು ಕಾಂಬಿನೇಷನ್ ಮಾಡ್ಯಾರ. ಈಗ ಅದೇ ರೀತಿ ಸೆಂಟ್ರಲ್ ಭಾಗದಲ್ಲಿ ಲಿಂಗಾಯತರಿಗೆ ಯಾರೂ ಆಗಿಲ್ಲ ಅಂಥೇಳಿ ಅದನ್ನು ಕೊಟ್ಟಿದ್ದಾರೆ. ಹಂಗಾಗಿ ಈಗ ದಾವಣಗೆರೆಯಲ್ಲಿ ಇಬ್ಬರಿಗೆ ಪ್ರಾವಿಷನ್ ಮಾಡಿದ್ದಾರೆ. ಸರ್, ಈಗ ಅಳೆದು ತೂಗಿ ಇಷ್ಟು ಲಿಸ್ಟ್ ಹೊರಗೆ ಬಂದ ಮೇಲೂ ಕೂಡ ಹೋಲ್ಡ್ ಆಗ್ತಿದೆ. ಈಗ ಆಲ್ರೆಡಿ ನಿಮ್ದು ಬದಲಾವಣೆ ಆಯಿತು ಅಂದರೆ ಮಂಕಾಳ ವೈದ್ಯ ಅವರ ಬದಲಿಗೆ ನಿಮಗೆ ಕೊಟ್ಟರು. ಈಗ ಮತ್ತೊಂದಿಷ್ಟು ಜನದ ಬದಲಾವಣೆ ಆಗುತ್ತೆ ಅನ್ನುವಂತಹ ಚರ್ಚೆ ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲಮ್ಮ. ಕೆಲವು ಶಾಸಕರು ತಮಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತಂದೇಳಿ ಸಾಮೂಹಿಕ ರಾಜೀನಾಮೆ ಸೇರಿದಂತೆ ಕೆಲವರು ರಾಜೀನಾಮೆನೂ ಕೂಡ ಘೋಷಣೆ ಮಾಡಿದ್ದಾರೆ ಸರ್. ಅದರಲ್ಲೂ ಕೂಡ ಯಶವಂತರಾಯಗೌಡ ಪಾಟೀಲ್ರು ನನಗೆ ಗೊತ್ತಿಲ್ಲ. ನಾನು ಈಗ ಮನೆ ಬಿಡ್ತಾ ಇದ್ದೆ ನೋಡ್ರಿ, ನಾನು ನಿಮ್ಮ ಟಿವಿಯಾಗ ನೋಡ್ತಾ ಇರೋದು ಏನು